ಇನ್ನು ಜೂನಿಯರ್ ಆರ್ಟಿಸ್ಟಾಗೆಲ್ಲ ಮಾಡ್ತಿದ್ದೆ ನಾನು. ನನ್ನ ಫ್ರೆಂಡ್ ಒಬ್ರು ವೇಣು ಅಂತಿದ್ರು ತುಮಕೂರವರು, ಡಿ ಕಂಪ್ನಿ ಇದೆಯಲ್ಲ ಅದರಲ್ಲಿ ಒನ್ ಆಫ್ ದ ಮೆಂಬರ್ ಆಗಿದ್ರು. ಅವ್ರು ಕರ್ಕೊಂಡು ಹೋಗಿದ್ರು. ಇವನ್ ಸುದೀಪ್ ಸರ್ ಕೂಡ ಗೆಸ್ಟ್ ಅವತ್ತಲ್ಲಿ. ಎಲ್ಲ ಇವೆಂಟ್ ಎಲ್ಲ ಮುಗೀತು. ಇವೆಂಟ್ ಎಲ್ಲ ಮುಗಿದ್ಮೇಲೆ ನಾನು ಫೋಟೋ ಇದೆ ಫೇಸ್ಬುಕ್ಕಲ್ಲಿ ಇದೆ, ನಾನು ಶೇರ್ ಮಾಡಿದ್ದೀನಿ ಅದನ್ನ. ಒಳ್ಳೆ ಒಂದು ಸಣ್ಣಗಿದ್ದೆ ನಾನು, ಸ್ಕೆಲಿಟನ್ ಥರ ಇದ್ದೆ ಅವಾಗ ನಾನು. ವೈಟ್ ಡ್ರೆಸ್ಸು, ಅವ್ರಿಗೆ ಸಾರ್ಥಿ ಎಲ್ಲ ರಿಲೀಸ್ ಆಗಿ ಚಿಂಗಾರಿ ಎಲ್ಲ ಆಗಿತ್ತಲ್ಲ, ಫುಲ್ ಟ್ರಿಮ್ ಮಾಡ್ಬಿಟ್ಟಿದ್ರು. ಚಿಕ್ಕ ಚಿಕ್ಕ ಕೂದಲುಗಳಿತ್ತು ಸರ್ದು ಅವಾಗ. ಹಿಂಗೆ ನೋಡಿದ ತಕ್ಷಣ ಓಕೆ, ಸೂಪರ್ ಸ್ಟಾರ್ ಅಂದ್ರೆ ಹಿಂಗೆ ಇರ್ತಾರ ಅಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ನನಗೆ ಇವಾಗ. ಅಂದರೆ ಒಬ್ಬೊಬ್ರಿಗೆ, ಕೆಲವೊಬ್ರಿಗೆ ದೇವರು ಅಂತ ಅನ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳೋರಲ್ಲ, ಫಸ್ಟ್ ಟೈಮ್ ನಂಗೆ ನೋಡಿದ ತಕ್ಷಣ ನನಗೆ ಆ ಫೀಲ್ ಬಂದಿದ್ದು. ಒಬ್ಬ ಸ್ಟಾರ್ ಅಂದರೆ ಆ ಹೈಟು ಹಿಂಗೆ ನೋಡಿದ ತಕ್ಷಣ ಅನಿಸಿದ್ದು. ಅದಾದಮೇಲೆ ಅವ್ರ ಜೊತೆ ಜರ್ನಿ ಮಾಡಿದ್ದು, ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು, ಪ್ರತಿ ಬರ್ಡೇಗೂ ನಾವು ಅವ್ರ ಮನೆಗೆ ಹೋಗ್ತಿದ್ದು. ಅದಾದಮೇಲೆ ನಾವು ಯಾವುದೇ ಇವೆಂಟ್ಗಳು ಕರೆದ್ರು ಅವ್ರು ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದು. ಇದೆಲ್ಲ ಆಗಿ ಸಡನ್ನಾಗೆ ಈ ಥರದ್ದು ಹಿಂಗೆ ಒಂದು ನ್ಯೂಸ್ ಬಂದು ಹಿಂಗೆ ಒಳಗಡೆ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಸರ್ನ ನೋಡೋ ರೀತಿ ಬೇರೆ, ದರ್ಶನ್ ಸರ್ನ ನೋಡೋ ರೀತಿಯಿಂದ ಬೇರೆ, ಅಥವಾ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಅವ್ರ ಬಗ್ಗೆ ಮಾತಾಡೋ ರೀತಿ ಬೇರೆ. ನಾವು ತುಂಬ ಹತ್ರದಿಂದ ಹಂಗೆ ನೋಡಿ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದವ್ರಿಗೆ ಸಡನ್ನಾಗಿ ನಮ್ಗೆ ಅನ್ನ ಹಾಕಿದ್ದೊಬ್ಬ ವ್ಯಕ್ತಿ ಹಿಂಗೆ ಹೋಗ್ತಿದ್ರಲ್ಲ ಒಳಗಡೆ ಅಂತ ಸಖತ್ ಬೇಜಾರಾಯಿತು. ಅದನ್ನ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಯಾವುದೋ ಒಂದು ಇಂಟರ್ವ್ಯೂಲೋ ಅಥವಾ ಎಲ್ಲೋ ಅವ್ರ ಪೋಸ್ಟ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ. ನಮ್ಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ನೋಡಿದ್ದು ಸರ್ ಬೇರೆ,